ಎಲ್ಲರಿಗೂ ನಮಸ್ಕಾರ. ಈ ತುಲಾ ರಾಶಿಯವರು ತುಂಬಾನೇ ಸೇಡು ತೀರಿಸ್ಕೊಳ್ಳುವಂಥ ವ್ಯಕ್ತಿಗಳು. ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ನೋಡ್ತಿರ್ತಾರೆ. ಇನ್ನು ಈ ರಾಶಿಯವರಿಗೆ ನಂಬಿಸಿ ಮೋಸ ಮಾಡುವವರೇ ಜಾಸ್ತಿ ಇರ್ತಾರೆ. ಇನ್ನು ಧರ್ಮದಿಂದ ನಡೆದುಕೊಳ್ಳುವಂಥವ್ರಂದ್ರೆ ಅದು ತುಲಾ ರಾಶಿಯವರು ಮಾತ್ರ. ಇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾರೆ, ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ. ಆದರೆ ಇವರನ್ನೇ ನಂಬಿಸಿ ಜನ ಮೋಸ ಮಾಡಿಬಿಡ್ತಾರೆ. ಜೊತೆಗೆ ಈ ರಾಶಿಯವರಿಗೆ ಯಾರಾದರೂ ಮೋಸ ಮಾಡಿಬಿಟ್ರೆ ತುಂಬ ಎಲ್ಲರೂ ಕೂಡ ಇವರು ನಂಬ್ತಾರೆ. ಒಂದು ಸಲ ಯಾರಾದರೂ ಇವ್ರಿಗೆ ಮೋಸ ಮಾಡಿಬಿಟ್ರೆ ಅವ್ರ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋವರೆಗೂ ಕೂಡ ಇವ್ರಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಇವರು ಕಷ್ಟ ಬಂದಾಗ ಕುಗ್ಗಲ್ಲ, ಸುಖ ಬಂದಾಗ ಹಿಗ್ಗಲ್ಲ. ಅಂತಹ ಮನೋಭಾವ ಇರುವಂತಹ ಈ ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳು 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತೆ, ಈ ನವೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ, ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಹಾಗೆಯೇ ಅದಕ್ಕೆ ಏನೇನು ಪರಿಹಾರಗಳನ್ನ ಮಾಡ್ಕೊಬೇಕು ಅಂತ ನೋಡೋಕ್ಕೂ ಮುನ್ನ ನಿಮ್ಮದು ಕೂಡ ತುಲಾ ರಾಶಿನ ಮತ್ತು ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರನ ನಂಬ್ತೀರಾ? ಹಾಗಿದ್ರೆ ಈ ವಿಡಿಯೋನ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ತುಲಾ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಶುಕ್ರ ಈ ತುಲಾ ರಾಶಿಯವರಿಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಜೀವನ ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಶುಕ್ರ ನಿಮಗೆ ಸಾಕಷ್ಟು ರೀತಿಯಾದಂತಹ ಅನುಕೂಲಕರವಾಗಿರುವಂತಹ ಜೀವನನ ನಿಮಗೆ ಈ ತಿಂಗಳಲ್ಲಿ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು ಈ ತಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಲೈಫ್ ಹಾಗೆಯೇ ನಿಮ್ಮ ನಡವಳಿಕೆ, ನಿಮ್ಮ ಜೀವನದಲ್ಲಿ ನೀವು ಈ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಒಳ್ಳೆ ರೀತಿಯಾದಂತಹ ಲವಲವಿಕೆಯ ಜೀವನನ ನಡೆಸ್ತೀರಾ ಅಂತಾನೆ ಹೇಳ್ಬೋದು. ಲಕ್ಸುರಿ ಜೀವನನೂ ಕೂಡ ಮಾಡುವಂತಹ ನಿಮಗೆ ಅನುಗ್ರಹನ ಶುಕ್ರ ಗ್ರಹ ಕೊಡ್ತಿದ್ದಾರೆ. ನೀವೇನಾದರೂ ನಾನು ಲಕ್ಸುರಿ ಜೀವನನ ಅನುಭವಿಸ್ಬೇಕು ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಲಕ್ಸುರಿ ಜೀವನನ ಮಾಡಬಹುದು. ಇನ್ನು ಸೂರ್ಯ ಕೂಡ ಧನಾಧಿಪತಿಯಾಗಿರೋದ್ರಿಂದ ಹೊಸ ಹೊಸ ಮಾರ್ಗಗಳು ನಿಮಗೆ ಬರುತ್ತೆ. ಸೂರ್ಯ ನಿಮಗೆ ಧನಾಧಿಪತಿಯಾಗಿರೋದ್ರಿಂದ ನೀವೇನಾದರೂ ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ, ಹೊಸ ಅವಕಾಶಗಳಿಗೆ ಏನಾದರೂ ನೀವು ವೆಯ್ಟ್ ಮಾಡ್ತಿದ್ರೆ ಇದು ಪರ್ಫೆಕ್ಟ್ ಟೈಮ್. ನೀವು ಖಂಡಿತವಾಗಿಯೂ ಕೂಡ ಹೊಸ ಜೀವನನ ನೀವು ಪಡ್ಕೊಳ್ಬಹುದು. ಇನ್ನು ಹಣಕಾಸಿನ ಒಡನಾಟ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟ ನೋವುಗಳನ್ನ ನೋಡ್ಬಿಟ್ಟಿದ್ದೀರೋ, ತುಂಬ ಸಾಲಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀರೋ ಅಂಥವರಿಗೆ ಹಣಕಾಸಿನ ಒಡನಾಟ ಚೆನ್ನಾಗಿರುತ್ತೆ. ಹಣಕಾಸು ನಿಮ್ಮ ಕೈಯಲ್ಲಿ ಸಖತ್ತಾಗಿ ಓಡಾಡ್ತಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕೈಯಲ್ಲಿ ಏನಾದರೂ ಹಣ ಇಲ್ಲ, ನಿಮಗೇನಾದರೂ ಹಣ ಬೇಕು ಅಂದರೆ ಸಡನ್ನಾಗಿ ನಿಮಗೆ ಹಣ ಅನ್ನೋದು ಬಂದೇ ಬರುತ್ತೆ. ಇನ್ನು ಈ ರಾಶಿಯವರಿಗೆ ರಾಹುವಿನಿಂದ ಯಾರ್ಯಾರು IT-BT ಕೆಲಸಗಳನ್ನ ಮಾಡ್ತಿದ್ದೀರೋ, ಹಾಗೆಯೇ ಟೆಕ್ನಾಲಜಿ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರೋ ಅಂಥವರಿಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು IT-BT ಕೆಲಸ ಮಾಡ್ತಿದ್ದೀರೋ, ಹಾಗೆಯೇ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಿದ್ದೀರೋ ಇಂಥವ್ರಿಗೆ ಸಾಕಷ್ಟು ರೀತಿಯಾದಂತಹ ಲಾಭನ ಪಡ್ಕೊಳ್ಬಹುದು. ಇನ್ನು ಶನಿಯಿಂದ ಅತಿಯಾದಂತಹ ಲಾಭವಾಗುತ್ತೆ. ನಿಮ್ಮ ರಾಶಿಯಲ್ಲಿ ಶನಿ ಗ್ರಹ ಅದ್ಭುತವಾಗಿರೋದ್ರಿಂದ ಶನಿಯಿಂದ ನೀವು ಅತಿಯಾದಂತಹ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಏನೇ ಮಾಡಿದರೂ ಕೂಡ ಶನಿದೇವ ನಿಮ್ಮ ಜೊತೆನೇ ಇದ್ದು ಯಶಸ್ಸನ್ನು ತಂದುಕೊಡ್ತಿದ್ದಾರೆ. ಇನ್ನು ನಿಮಗೆ ಕರೆಕ್ಟ್ ಟೈಮ್ಗೆ ಲೋನ್ ಆಗಬೇಕು ಅಂತಿದ್ರೆ ಲೋನ್ ಕೂಡ ಸಿಗುತ್ತೆ. ಮನೆ ಕಟ್ಟುವಂತಹ ಯೋಗ ಕೂಡ ಇರೋದ್ರಿಂದ ನೀವೇನಾದರೂ ಹೊಸದಾಗಿ ಮನೆ ಕಟ್ಟಬೇಕು, ತುಂಬ ವರ್ಷಗಳಿಂದ ಮನೆ ಕಟ್ಟಬೇಕು ಅಂತ ಅನ್ಕೋತಿದ್ದೀನಿ, ಕಟ್ಟೋಕೆ ಆಗ್ತಿಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಮನೆ ಕಟ್ಟುವಂತಹ ಯೋಗ ಕೂಡ ಇದೆ. ಇನ್ನು ವಾಹನ ಖರೀದಿ ಮಾಡಬೇಕಣಪ್ಪ, ನಾನು ಏನು ಮಾಡೋದು ಅಂತ ಅಡೆತಡೆ ಆಗ್ತಿದೆ ಅಂತ ಏನಾದರೂ ನಿಲ್ಲಿಸ್ಬಿಟ್ಟಿದ್ರೆ ವಾಹನನೂ ಕೂಡ ನೀವು ಖರೀದಿ ಮಾಡ್ಬೋದು. ಎಷ್ಟೋ ದಿನದ ಕೆಲಸ ನಿಮಗೆ ಆಗೋಗುತ್ತೆ. ನೀವು ಎಷ್ಟೋ ದಿನಗಳಿಂದ ಯಾವುದಾದ್ರೂ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ರೆ ಆ ಕೆಲಸ ನಿಮಗೆ ಈ ಟೈಮಲ್ಲಿ ಆಗೋಗುತ್ತೆ. ಕೇತು ಲಾಭಸ್ಥಾನದಲ್ಲಿ ಇರೋದ್ರಿಂದ ಯಾವುದಾದ್ರೂ ಕಡೆಯಿಂದ ನಿಮಗೆ ಹಣ ಬರುತ್ತೆ. ನಿಮ್ಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ, ಅಂಥ ಹಣ ನಿಮಗೆ ಸರ್ಪ್ರೈಸ್ ಆಗಿ ಬಂದ್ಬಿಡುತ್ತೆ. ಹಾಗೆಯೇ ನಿಮ್ಮ ಸಂಗಾತಿಯಿಂದಲೂ ಕೂಡ ನಿಮಗೆ ಹಣ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಂಗಾತಿಗೆ ಒಳ್ಳೆ ಕೆಲಸ ಸಿಗೋದು, ಇಲ್ಲ ಅವ್ರ ತಾಯಿ ಮನೆಯಿಂದ ತವರು ಮನೆಯಿಂದ ಏನಾದರೂ ಹಣ ಕೊಡೋದು, ಈ ರೀತಿಯಾಗಿ ಆಗುತ್ತೆ. ಹಾಗಾಗಿ ದಾಂಪತ್ಯದಲ್ಲೂ ಕೂಡ ತುಂಬಾ ಹೊಂದಾಣಿಕೆಯಿಂದ ಲವಲವಿಕೆಯಿಂದ ಹೋಗ್ತೀರಾ. ಮನೆಯಲ್ಲಿ ಆರ್ಥಿಕವಾಗಿ ಯಾವುದೇ ರೀತಿಯಾದಂತಹ
ತೊಂದರೆ ಇಲ್ಲ ಅಂದರೆ, ಹಾಗೆಯೇ ದಾಂಪತ್ಯದಲ್ಲಿ ಕಲಹ ಇಲ್ಲ ಅಂದರೆ ಕುಟುಂಬದಲ್ಲಿ ನೆಮ್ಮದಿ ಇದೆ ಅಂತಾನೆ ಅರ್ಥ. ಕುಟುಂಬದಲ್ಲೂ ಕೂಡ ಸಂತೋಷದಿಂದ ನೆಮ್ಮದಿಯಿಂದ ಇರ್ತೀರಾ. ಇನ್ನು ಪಿತ್ರಾರ್ಜಿತ ಆಸ್ತಿ ಬಂದು ಸೇರುತ್ತೆ. ಅದು ನಿಮ್ಮ ಹೆಂಡತಿಗೆ ಆಗಿರಬಹುದು, ನಿಮಗೆ ಆಗಿರಬಹುದು. ಪಿತ್ರಾರ್ಜಿತ ಆಸ್ತಿ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಈ ತುಲಾ ರಾಶಿಯವರು ನೋಡಿದ್ದಾಯಿತು. ಇನ್ನು ಅಶುಭ ಫಲಗಳೇನಿದೆ, ಈ ರಾಶಿಯವರು ಈ ಟೈಮಲ್ಲಿ ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ನೋಡೋದಾದರೆ, ಧನಸ್ಥಾನದಲ್ಲಿ ಕುಜ ಮತ್ತು ಬುಧ ಗ್ರಹ ವಕ್ರನಾಗಿರೋದ್ರಿಂದ ಯಾವುದಾದ್ರೂ ಹಣ ಬರಬೇಕಾಗಿದ್ದರೆ ಕರೆಕ್ಟ್ ಟೈಮ್ಗೆ ಬರಲ್ಲ, ಸತಾಯಿಸಿ ಬರುತ್ತೆ. ನಿಮಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ, ಆ ಹಣ ನೀವು ಅಂದ್ಕೊಂಡಿದ್ದ ಟೈಮ್ಗೆ ಬರಲ್ಲ, ಸಖತ್ತು ಸತಾಯಿಸಿ ನಿಮಗೆ ಆನಂತರ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ. ಇನ್ನು ಯಾರಿಗೂ ಕೂಡ ನೀವು ಬ್ಯಾಂಕ್ ಶ್ಯೂರಿಟಿ ಮಧ್ಯವರ್ತಿಕೆಯನ್ನು ವಹಿಸೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಮಧ್ಯವರ್ತಿಕೆಯನ್ನು ವಹಿಸಿ ಯಾರಿಗೂ ಕೂಡ ಹಣಕಾಸಿನ ವಿಚಾರದಲ್ಲೇ ಆಗಿರಬಹುದು, ಬೇರೆ ವಿಚಾರಗಳಲ್ಲೇ ಆಗಿರಬಹುದು, ಮಧ್ಯವರ್ತಿಕೆ ವಹಿಸೋಕೆ ಹೋಗಬೇಡಿ. ಯಾರಿಗೂ ಕೂಡ ಬ್ಯಾಂಕ್ ಶ್ಯೂರಿಟಿನ ಕೊಡೋಕೆ ಹೋಗಬೇಡಿ. ಇಲ್ಲ ಅಂದರೆ ನಿಮಗೆ ಅದು ಸಾಕಷ್ಟು ರೀತಿಯಾದಂತಹ ಸಮಸ್ಯೆ, ಸಾಲ ಎಲ್ಲವೂ ಕೂಡ ಆಗೋಗುತ್ತೆ. ಇನ್ನು ರಾಹುವಿನಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿಳಂಬವಾಗುತ್ತೆ. ರಾಹು ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಗಳ ಕಡೆಗೆ ನೀವು ಗಮನನ ವಹಿಸಬೇಕಾಗಿರುತ್ತೆ. ಇಲ್ಲ ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ವಿಳಂಬನ ನೋಡ್ಬೋದು, ಹಾಗೆಯೇ ಪ್ರಗತಿ ಕಾಣದೇ ಇರೋದನ್ನ ನೋಡ್ಬೋದು. ಅವರು ಹಾದಿ ತಪ್ಪುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮಕ್ಕಳ ಬಗ್ಗೆ ನೀವು ಒಂದು ಕಣ್ಣಿಟ್ಟಿರಿ ಅಂತಾನೆ ಹೇಳುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಕಡೆಗೂ ಕೂಡ ನಿಗಾ ವಹಿಸಬೇಕಾಗತ್ತೆ. ಅವ್ರು ಏನು ಮಾಡ್ತಿದ್ದಾರೆ, ಹಾಗೆಯೇ ಈ ಫೋನ್ ಅನ್ನೋದನ್ನು ಅಡಿಕ್ಷನ್ ಮಾಡ್ಕೊಂಡಿರೋದ್ರಿಂದ ಫೋನಲ್ಲಿ ಏನೇನು ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ನೀವು ಗಮನ ಇಟ್ಟು ನೋಡಬೇಕಾಗತ್ತೆ. ಗುರು ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬಂದಿರೋದ್ರಿಂದ ಉದ್ಯೋಗದಲ್ಲಿ ಹುಷಾರಾಗಿರಬೇಕಾಗತ್ತೆ. ಗುರುಗ್ರಹ ನಿಮಗೆ ಇಷ್ಟು ದಿನ ಭಾಗ್ಯಸ್ಥಾನದಲ್ಲೇ ಇದ್ದರು. ಡಿಸೆಂಬರ್ 5ರ ತನಕ ಅವರು ಕರ್ಮಸ್ಥಾನಕ್ಕೆ ಬರ್ತಿರೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ಹುಷಾರಾಗಿರಬೇಕಾಗತ್ತೆ. ನೀವು ಯಾವ ಕೆಲಸ ಮಾಡ್ತೀರಿ, ಅದು ದೊಡ್ಡ ದೊಡ್ಡ ಕೆಲಸದಿಂದನೇ ಹಿಡಿದು ಚಿಕ್ಕ ಚಿಕ್ಕ ಕೆಲಸಗಳೇ ಆಗಿರಬಹುದು. ಉದ್ಯೋಗದಲ್ಲಿ ನಿಮಗೆ ತೊಂದರೆ ಇರೋದ್ರಿಂದ ಉದ್ಯೋಗದ ಕಡೆ ನೀವು ಗಮನ ವಹಿಸಬೇಕಾಗಿರೋದ್ರಿಂದ ನಿಮಗೆ ಕೊಟ್ಟಿರುವಂತಹ ಪ್ರಾಜೆಕ್ಟ್ಸೇ ಆಗಿರಬಹುದು, ನಿಮಗೆ ಕೊಟ್ಟಿರುವಂತಹ ಕೆಲಸಗಳನ್ನೇ ಆಗಿರಬಹುದು, ನೀವು ನಿಗಾ ಇಟ್ಟು ಮಾಡಬೇಕಾಗತ್ತೆ. ಇನ್ನು ಸಹೋದ್ಯೋಗಿಗಳ ಹತ್ರ ನೀವು ಬಾಂಧವ್ಯನ ಚೆನ್ನಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಅಂದರೆ ನಿಮಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇನ್ನು ಹೊಂದಾಣಿಕೆ ಅನ್ನೋದು ನಿಮ್ಮ ಜೀವನದಲ್ಲಿ ನವೆಂಬರ್ ತಿಂಗಳಲ್ಲಿ ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ಹೊಂದಾಣಿಕೆಯಿಂದ ಜೀವನ ಮಾಡ್ತೀರೋ ಅಷ್ಟು ಒಳಿತಾಗಿರುತ್ತೆ. ಹೊಂದಾಣಿಕೆಯಿಂದ ಜೀವನನ ಮಾಡಿ. ಇನ್ನು ಗುರುಬಲ ಈ ರಾಶಿಯವರಿಗೆ ಇಲ್ಲದೇ ಇರೋದ್ರಿಂದ ಹುಷಾರಾಗಿರಬೇಕಾಗುತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನ ನೋಡಿದ್ದಾಯಿತು. ಇನ್ನೇನೇನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ಅಂತ ನೋಡೋದಾದರೆ, ನೀವು ಪ್ರತಿನಿತ್ಯ ನಿಮಗೆ ಗುರುಬಲ ಇಲ್ಲದೇ ಇರೋದ್ರಿಂದ ಗುರುವಿನ ಆರಾಧನೆ ಮಾಡಬೇಕಾಗತ್ತೆ. ಇನ್ನು ಈ ರಾಶಿಯವರು ಇದೊಂದು ಕೆಲಸನ ಮಾಡಿ, ಪ್ರತಿ ಗುರುವಾರ ಗುರುವಿನ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲೇ ಕಡಲೆಕಾಳು ಪ್ರಸಾದನ ಮಾಡ್ಕೊಂಡು ಸೇವಿಸಿ, ಇಲ್ಲ ಕಡಲೆಕಾಳನ್ನು ದಾನ ಕೊಡಿ. ನೀವಿಷ್ಟನ್ನು ಮಾಡ್ಕೊಂಡು ಬಂದರೆ ಗುರುವಿನ ಸಂಪೂರ್ಣ ಬಲ ನಿಮ್ಮದಾಗುತ್ತೆ. ಇರುವಂತಹ ಅಲ್ಪ ಸ್ವಲ್ಪ ಈ ಅಶುಭ ಫಲಗಳು ಕೂಡ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ, ನಿಮ್ಮದು ಕೂಡ ತುಲಾ ರಾಶಿನ. ಹಾಗಿದ್ರೆ ಈಗಲೇ ತುಲಾ ರಾಶಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.